ಹಾಯ್ ಎಲ್ಲರಿಗೂ ನಮಸ್ತೆ. ಈ ವಿಡಿಯೋ ಮೊನ್ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತು. ನಾನು ಕಾರಣಾಂತರಗಳಿಂದ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಹಸ್ಬೆಂಡು ಚಿಕನ್ ತಂದು ಕೊಟ್ಟಿದ್ರು. ಅದಕ್ಕೆ ಸಾಂಬಾರು ಮತ್ತು ಗೊಜ್ಜು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆ ಊರ ಕಡೆ ಮಾಡ್ತಾರಲ್ಲ ಆ ರೆಸಿಪಿಲಿ ಮಾಡ್ತಾ ಇದ್ದೀನಿ. ಅವಾಗವಾಗ ನಮ್ಮನ ಮನೆ ಕಡೆ ಮಾಡ್ತಾರಲ್ಲ ಆ ರೆಸಿಪಿನೂ ಮಾಡ್ತೀನಿ. ಒಂದೊಂದು ಸರಿ ಒಂದೊಂದು ರೆಸಿಪಿ ಮಾಡ್ತಾ ಇರ್ತೀನಿ. ನಾನು ನಿನ್ನೆ DM ಚೆಕ್ ಮಾಡುವಾಗ ನನ್ನ ಕಣ್ಣಿಗೊಂದು ಮೆಸೇಜ್ ಬಿತ್ತು. ಆ ಮೆಸೇಜ್ ಏನಪ್ಪ ಅಂದರೆ, ನೀವು ಇಷ್ಟೊಂದು ಎಂಜಾಯ್ ಮಾಡ್ತಿರಲ್ಲ, ಇಷ್ಟೊಂದು ಖರ್ಚು ಮಾಡ್ತಿರಲ್ಲ, ಇಷ್ಟೊಂದು ತಿಂತಿರಲ್ಲ, ನೀವು ನಿಜವಾಗ್ಲೂ ಬಡವ್ರಾ ಅಥವಾ ಬಡವ್ರ ಥರ ನಾಟಕ ಮಾಡ್ತಿದ್ದೀರಾ ಫಾಲೋವರ್ಸ್ಗೋಸ್ಕರ ಅಂತ. ಅಣ್ಣ, ಈ ವಿಡಿಯೋ ನಿಮಗಾಗಿಗೋಸ್ಕರ ಮಾತಾಡ್ತಾ ಇದ್ದೀನಿ. ನಾವು ಬಡವರು ಅಂತ ಹೇಳಿ ಹೊಟ್ಟೆಗೆ ತಿಂದೇ ಇರೋಕ್ಕಾಗಲ್ಲ. ನಾವು ಬಡವರು ಅಂತ ಹೇಳಿ ಏನೋ ಸಣ್ಣ ಪುಟ್ಟ ಆಸೆ ಇರ್ತವೆ, ಅವನ್ನೆಲ್ಲ ಪೂರೈಸ್ಕೊಳ್ದೆ ಇರೋಕ್ಕಾಗಲ್ಲ. ಇರೋದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅದರಲ್ಲೇ ನಮಗೆ ಬೇಕಾದಷ್ಟನ್ನು ಎತ್ತಿಟ್ಕೊಂಡು ಮಿಕ್ಕಿದ್ರಲ್ಲಿ ಸ್ವಲ್ಪ ಎಂಜಾಯ್ ಮಾಡೋದ್ರಲ್ಲಿ, ಸ್ವಲ್ಪ ಆಸೆ ಪಟ್ಟಿದ್ದನ್ನು ತೊಗೊಳೋದ್ರಲ್ಲಿ ಯಾವ ಶ್ರೀಮಂತಿಕೆನೂ ಇಲ್ಲ. ತಿಂಗಳಿಗೆ ಒಂದು ಸತಿನೋ 2 ಸರಿನೋ ಹೊರ್ಗಡೆ ಕರ್ಕೊಂಡು ಹೋಗ್ತಾರೆ. ಆವಾಗ ಏನಾದರೂ ಆಸೆ ಪಟ್ಟು ತಿಂದರೆ ಅದನ್ನು ಶ್ರೀಮಂತಿಕೆ ಅಂತೀರ. ಕಣಪ್ಪ, ನಾವು ಶ್ರೀಮಂತರೆ, ನಮ್ಮ ಹತ್ರ ಕೋಟಿ ಇದೆ. ಇವಾಗ ಏನು ಮಾಡೋಣ? ಎಂಜಾಯ್ ಮಾಡಬೇಕಿದ್ರೆ, ಏನಾದರೂ ಡ್ರೀಮ್ಸ್ಗಳಿದ್ದರೆ ಮದುವೆಗಿಂತ ಮುಂಚೆನೇ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಮದುವೆ ಆದಮೇಲೆ ಯಾವುದು ಕಂಪ್ಲೀಟ್ ಆಗಲ್ಲ, ನಿಮ್ಮ ಆಸೆ ಕೂಡ ಕಂಪ್ಲೀಟ್ ಆಗಲ್ಲ. ಏನಿದ್ರು ಮನೆ ಜವಾಬ್ದಾರಿ, ಮಕ್ಕಳು ಇಷ್ಟೇ ಆಗುತ್ತೆ. ನೀವು ಏನೇ ಎಂಜಾಯ್ ಮಾಡಬೇಕನ್ನೋಗಿದ್ರೆ ನೀವು ಮದುವೆಗಿಂತ ಮುಂಚೆನೇ ಎಂಜಾಯ್ ಮಾಡಿ ಮದುವೆ ಆಗಿ. ಮದುವೆ ಆಗಿರೋರು ಪ್ಲೀಸ್ ನಿಜವಾಗ್ಲೂ ನಿಮ್ಮ ಮುಂದಿನ ಭವಿಷ್ಯಕ್ಕಾದರೂ ದುಡ್ಡು ಉಳಿಸ್ಲೇಬೇಕು. ನೀವು ಮುಂದೆ ತುಂಬ ಕಷ್ಟ ಆಗುತ್ತೆ ಮಕ್ಕಳು ಸಾಕಬೇಕು ಅನ್ನೋದು. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ತುಂಬ ಜನ ನೀವು ಚಿಕ್ಕಮಂಗ್ಳೂರವರು ಅಲ್ವಾ, ಚಿಕ್ಕಮಂಗ್ಳೂರಲ್ಲಿ ಯಾವ ಊರು ನಿಮ್ಮದು ಅಂತ ತುಂಬ ಜನ ಕೇಳ್ತಿದ್ದೀರಾ. ಚಿಕ್ಕಮಂಗ್ಳೂರು ಹತ್ರ ಕಡೂರು ಇದೆ, ಕಡೂರು ಹತ್ರ ನಮ್ಮೂರಿದೆ. ನಮ್ಮೂರು ಯಾವುದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ನಾವು ಇವಾಗ ಇರೋದು ಎಲ್ಲಿ ಅಂದರೆ ಬೆಂಗಳೂರಲ್ಲಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ವೆಯ್ಟ್ ಮಾಡಿ. ವಿಡಿಯೋ ಫುಲ್ ಲೆಂತ್ ಆಯಿತು, ಸೊ ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.